ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ದೇಶದಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರೋದು ಮೋದಿನ, ರಾಹುಲ್ ಗಾಂಧಿನ, ಚುನಾವಣಾ ಆಯೋಗನ? ಖಂಡಿತ ಇವರು ಯಾರೂ ಅಲ್ಲ. ಇಲ್ಲಿ ಎಲ್ಲರಿಗಿಂತ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರೋದು, ಜನರ ಗಮನವನ್ನು ಸೆಳೀತಾ ಇರೋದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಅಲ್ಲಿನ ಮುಖ್ಯ ನ್ಯಾಯಮೂರ್ತಿಗಳು. ಹೌದು, ಎಲೆಕ್ಟೋರಲ್ ಬಾಂಡ್ಗಳನ್ನು ರದ್ದು ಮಾಡಿ SBIಗೆ ಛೀಮಾರಿ ಹಾಕಿದ ಪ್ರಕರಣದಲ್ಲಿ ಇಡೀ ದೇಶ ಸುಪ್ರೀಂ ಕೋರ್ಟ್ನತ್ತ ನೋಡಿತು. ಅದರಲ್ಲೂ ರಾಜಕೀಯ ಪಕ್ಷಗಳು ಪಡೆದ ದೇಣಿಗೆ, ಅದರಲ್ಲಿನ ಹುಳುಕುಗಳೆಲ್ಲ ಕೂಡ ದೇಶದ ಜನರಿಗೆ ಗೊತ್ತಾಗೋ ಹಾಗಾಗಿದ್ದು ಸುಪ್ರೀಂ ಕೋರ್ಟ್ನ ಆ ಒಂದು ತೀರ್ಪಿನಿಂದ. ಅಲ್ಲದೆ ಈ ಚುನಾವಣಾ ಬಾಂಡ್ಗಳ ರದ್ದತಿಯ ಕಾರಣದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಒಂದಷ್ಟು ಟ್ರೋಲುಗಳು ಕೂಡ ಆದವು. ಅವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ತೀರ್ಪು ಹಾಗೂ ಅಲ್ಲಿನ ನ್ಯಾಯಾಧೀಶರ ಬಗ್ಗೆ ಜನ ಯೋಚನೆ ಮಾಡೋ ಹಾಗೆ ಮಾಡಿದ್ವು. ಹೀಗಿರುವಾಗಲೇ ಮೊನ್ನೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಾವೇ ಖುದ್ದು ಟ್ರೋಲ್ಗೆ ಒಳಗಾಗಿದ್ದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಾಗ ಒಂದಷ್ಟು ಜನ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಹಾಗಾದರೆ ಇಡೀ ದೇಶದ ಗಮನ ಸೆಳೆಯೋ ಥರದ ತೀರ್ಪುಗಳನ್ನು ಕೊಟ್ಟ ಆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಅವರ ಹಿನ್ನೆಲೆ ಏನು? ಅವರು ಕೊಟ್ಟ ಮಹತ್ವದ ತೀರ್ಪುಗಳು ಯಾವುವು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಬಗ್ಗೆ ಇವತ್ತು ಭಾರತದ ಜನರಿಗೆ ಗೊತ್ತಿಲ್ಲದ್ದೇನೂ ಇಲ್ಲ. ಕರ್ನಾಟಕದವರಿಗೆ ಕಾವೇರಿ ತೀರ್ಪು ಹಾಗೂ ಆಪರೇಷನ್ ಕಮಲದ ಕಾರಣದಿಂದ ಸುಪ್ರೀಂ ಕೋರ್ಟ್ ತೀರಾ ಪರಿಚಿತ. ಇನ್ನು ಆಂಧ್ರದವರಿಗೆ ಗಣಿ ವಿವಾದದಿಂದ, ತಮಿಳುನಾಡಿಗೆ ನೀರಿನ ವಿವಾದದಿಂದ, ಕೇರಳದವರಿಗೆ ರಾಜ್ಯಪಾಲರ ವಿವಾದದಿಂದ, ಹೀಗೆ ಸುಪ್ರೀಂ ಕೋರ್ಟ್ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಕಾರಣಗಳಿಂದ ಚಿರಪರಿಚಿತ ಆಗಿದೆ. ಅಂಥ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು 1937 ಅಕ್ಟೋಬರ್ 1ನೇ ತಾರೀಕು. ಮೊದಲಿಗೆ ಇದನ್ನು ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು. ಮುಂದೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ ನಂತರ, ಭಾರತ ಗಣರಾಜ್ಯವಾಗಿ ಬದಲಾದ ನಂತರ 1950 ಜನವರಿ 28ನೇ ತಾರೀಕು ಆ ಕೋರ್ಟನ್ನು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೆದರು. ಅವತ್ತು ಬೆಳಗ್ಗೆ 9:35 ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕುರ್ಚಿಯಲ್ಲಿ ಕೂರೋದ್ರ ಮೂಲಕ ದೇಶದ ಸರ್ವೋಚ್ಚ ನ್ಯಾಯಾಲಯ ಕಾರ್ಯಾರಂಭ ಮಾಡಿತು. ಹೀಗೆ 75 ವರ್ಷಗಳ ಹಿಂದೆ ಆರಂಭವಾದ ಸುಪ್ರೀಂ ಕೋರ್ಟ್ ಅನ್ನೋದು ಸಾಮಾನ್ಯರ ಪಾಲಿಗೊಂದು ಅಚ್ಚರಿಯಂತೆ ಗಗನ ಕುಸುಮದ ಹಾಗೇನೆ ಕಾಣ್ತಾ ಇತ್ತು. ಆದರೆ ಈಗ ಇದು ಡಿಜಿಟಲ್ ಯುಗ. ಅದರಲ್ಲೂ ನ್ಯಾಯಾಲಯದ ಕಲಾಪಗಳು ಜನಸಾಮಾನ್ಯರಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಕಲಾಪಗಳ ನೇರ ಪ್ರಸಾರವನ್ನು ಶುರು ಮಾಡಿರೋದ್ರಿಂದ ಈಗ ಹಳ್ಳಿಯಲ್ಲಿನ ಸಾಮಾನ್ಯನಿಗೆ ಕೂಡ ದಿಲ್ಲಿಯಲ್ಲಿನ ಕೋರ್ಟ್ನಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಕ್ಕೆ ಸಾಧ್ಯವಾಗ್ತಾ ಇದೆ. ಇನ್ನು ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರೋದು ಧನಂಜಯ ಯಶವಂತ ಚಂದ್ರಚೂಡ್. ಅವರನ್ನು ಚಿಕ್ಕದಾಗಿ DY ಚಂದ್ರಚೂಡ್ ಅಂತ ಕರೀತಾರೆ. ಭಾರತದ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ 2022 ನವೆಂಬರ್ 9ನೇ ತಾರೀಕು ಚಂದ್ರಚೂಡ್ ಅವರು ಅಧಿಕಾರವನ್ನು ವಹಿಸಿಕೊಂಡರು. ಅದಕ್ಕೂ 6 ವರ್ಷಗಳ ಮೊದಲು ಅಂದರೆ 2016 ಮೇ 13ನೇ ತಾರೀಕು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿ DY ಚಂದ್ರಚೂಡ್ ಆಯ್ಕೆ ಆಗಿದ್ದರು. ಹೀಗೆ 2022 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಆದ ಇವರು 2023-24 ಬಹಳಷ್ಟು ನೆನಪುಳಿಯುವಂಥ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಚುನಾವಣಾ ಬಾಂಡ್ಗಳನ್ನು ರದ್ದು ಮಾಡಿಕೊಟ್ಟ ತೀರ್ಪು ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಕೂಡ ಬಹಳಷ್ಟು ಸದ್ದು ಮಾಡಿತು. ಅದೊಂದು ತೀರ್ಪು ಚಂದ್ರಚೂಡ್ ಅವರ ಬಗ್ಗೆ ಜನರ ಕುತೂಹಲವನ್ನು ಕೂಡ ಹೆಚ್ಚು ಮಾಡಿತು ಅನ್ನೋದು ಸುಳ್ಳಲ್ಲ. ಈ ದೇಶದಲ್ಲಿ ನ್ಯಾಯಾಂಗವೇ ಸರ್ವೋನ್ನತವಾದದ್ದು. ನ್ಯಾಯಾಂಗ ಮನಸ್ಸು ಮಾಡಿದರೆ ಕೇಂದ್ರ ಸರ್ಕಾರಕ್ಕೆ, ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ, ಹಾಗೆ ಇನ್ನುಳಿದ 3 ಅಂಗಗಳಿಗೆ ಕೂಡ ಹೇಗೆಲ್ಲ ಬಿಸಿ ಮುಟ್ಟಿಸಬಹುದು ಅನ್ನೋ ಅರ್ಥದಲ್ಲಿ ಜನ ಮಾತಾಡ್ಕೊಳ್ಳೋ ಹಾಗಾಗಿದ್ದು ಈ ಬಾಂಡ್ ರದ್ದತಿಯ ತೀರ್ಪಿನಿಂದ. ಮತ್ತು ಅಂಥದ್ದೊಂದು ತೀರ್ಪು ನೀಡಿದ ಬೆಂಚಿನ ಮುಖ್ಯಸ್ಥರಾಗಿದ್ದವರು ಚೀಫ್ ಜಸ್ಟಿಸ್ DY ಚಂದ್ರಚೂಡ್. ಇನ್ನು ಮುಖ್ಯ ನ್ಯಾಯಮೂರ್ತಿಯಾಗಿರುವ ಧನಂಜಯ ಯಶವಂತ ಚಂದ್ರಚೂಡ್ ಅವರ ತಂದೆ ಯಶವಂತ ವಿಷ್ಣು ಚಂದ್ರಚೂಡ್ ಅವರು ಸ್ವತಂತ್ರ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ದಾಖಲೆಯನ್ನು ಹೊಂದಿದ್ದಾರೆ. 1978 ಫೆಬ್ರವರಿ 22ರಿಂದ 1985 ಜುಲೈ 11ರವರೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಜಸ್ಟಿಸ್ YV ಚಂದ್ರಚೂಡ್ ಅವರಿದ್ದರು. ಇನ್ನು ನಮ್ಮ ಹಾಲಿ ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಂಬೈನ ಕ್ಯಾಥೆಡ್ರಲ್ ಅಂಡ್ ಜಾನ್ ಕೆನನ್ ಶಾಲೆಯಲ್ಲಿ ಮುಗಿಸ್ತಾರೆ. ಆ ಬಳಿಕ ಚಂದ್ರಚೂಡ್ ಅವರು ದೆಹಲಿಗೆ ಶಿಫ್ಟ್ ಆಗಬೇಕಾಗಿ ಬಂತು. ಅಲ್ಲಿ ಅವರ ಇನ್ನುಳಿದ ವಿದ್ಯಾಭ್ಯಾಸ ಕೂಡ ನಡೀತು. ದೆಹಲಿಯಲ್ಲಿನ ಸೇಂಟ್ ಕೊಲಂಬಿಯಾ ಶಾಲೆಯಲ್ಲಿ ಓದಿದ್ದ ಚಂದ್ರಚೂಡ್
ಎಕನಾಮಿಕ್ಸ್ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಪದವಿಯನ್ನು ಪಡ್ಕೊಂಡ್ರು. ಆ ಬಳಿಕ ಬ್ಯಾಚುಲರ್ ಆಫ್ ಲಾ ಮುಗಿಸ್ಕೊಂಡ ಚಂದ್ರಚೂಡ್ ಅವರು ಹಾರ್ವರ್ಡ್ ಲಾ ಸ್ಕೂಲ್ನಿಂದ ಮಾಸ್ಟರ್ಸನ್ನು ಪಡ್ಕೊಂಡ್ರು. ಆ ನಂತರದಲ್ಲಿ 1986ರಲ್ಲಿ ಜುಡಿಷಿಯಲ್ ಸೈನ್ಸ್ನಲ್ಲಿ ಹಾರ್ವರ್ಡ್ ಸ್ಕೂಲ್ ಆಫ್ ಲಾನಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡ್ರು. ಅಷ್ಟೊತ್ತಿಗಾಗಲೇ ದೆಹಲಿಯಲ್ಲಿ ಫಾಲಿನ್ ನಾರಿಮನ್ರಂಥ ಹಿರಿಯ ವಕೀಲರಿಗೆ ಡ್ರಾಫ್ಟ್ಗಳನ್ನು ತಯಾರು ಮಾಡಿ ಕೊಡ್ತಾ ಇದ್ದ ಚಂದ್ರಚೂಡ್ ಹಾರ್ವರ್ಡಲ್ಲಿ ಓದಿ ಬಂದ ಬಳಿಕ ಸುಲಿವನ್ ಆ್ಯಂಡ್ ಕ್ರೋಮ್ವೆಲ್ ಅನ್ನೋ ಲಾ ಫರ್ಮಲ್ಲಿ ಕೆಲಸ ಶುರು ಮಾಡಿದರು. ಅಲ್ಲೇ ಬಾಂಬೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟಲ್ಲಿ ನ್ಯಾಯವಾದಿಯಾಗಿ ಕೆಲಸ ಮಾಡ್ತಾ ಇದ್ದ ಚಂದ್ರಚೂಡ್ ಅವರನ್ನು 1998ರಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾದ ಹುದ್ದೆಗೆ ತಂದು ಕೂರಿಸಲಾಯಿತು. ಆ ಬಳಿಕ ಅವರು 2000ರಲ್ಲಿ ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗುವವರೆಗೆ ಅದೇ ಹುದ್ದೆಯಲ್ಲಿ ಮುಂದುವರೆದರು. ಅದಾದ ನಂತರ ಡಿ.ವೈ. ಚಂದ್ರಚೂಡ್ ಅವರು 2013ರವರೆಗೆ ಬಾಂಬೆ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಹೀಗಿರುವಾಗಲೇ 2013ರ ಅಕ್ಟೋಬರ್ 31ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಇವರನ್ನು ಮಾಡಲಾಯಿತು. ಅಲ್ಲಿ ಸುಮಾರು 3 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ ಚಂದ್ರಚೂಡ್ ಅವರು 2016ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಆಯ್ಕೆಯಾದರು. ಗೆಳೆಯರೆ, ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ನ ಪಂಚಪೀಠದಲ್ಲಿ ಕಾರ್ಯನಿರ್ವಹಿಸುವಾಗಲೇ ಅತ್ಯಂತ ಮಹತ್ವಪೂರ್ಣ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಅಯೋಧ್ಯ ಮಂದಿರದ ಕುರಿತಾದ ತೀರ್ಪು. ಹಾಗೆ ನೋಡಿದರೆ ದಶಕಗಳಿಂದ ಬಗೆಹರಿಯದ ಆ ವಿವಾದವನ್ನು ಸುಪ್ರೀಂ ಕೋರ್ಟ್ 2019ರಲ್ಲಿ ಇತ್ಯರ್ಥಪಡಿಸುವ ಮೂಲಕ ಭಾರತದ ಅತ್ಯಂತ ಪುರಾತನ ವಿವಾದವೊಂದಕ್ಕೆ ಮಂಗಳವನ್ನು ಹಾಡಿತು. ಅದರ ಜೊತೆಗೆ ಪ್ರೈವಸಿ ತೀರ್ಪು, ಶಬರಿಮಲೆಯಲ್ಲಿ ಮಹಿಳೆಯರಿಗೆ ಪ್ರವೇಶದ ಕುರಿತಾದ ತೀರ್ಪನ್ನು ಕೊಟ್ಟ ಬೆಂಚ್ಗಳಲ್ಲಿ ಕೂಡ ಚಂದ್ರಚೂಡ್ ಅವರಿದ್ದರು. ಹಾಗೆಯೇ ಸಲಿಂಗ ವಿವಾಹಗಳ ಪ್ರಕರಣದಲ್ಲಿ ಕೂಡ ಚಂದ್ರಚೂಡ್ ಅವರು ಅತ್ಯಂತ ಮಹತ್ವದ ತೀರ್ಪನ್ನು ಕೊಟ್ಟಿದ್ದನ್ನು ಮರೆಯೋ ಹಾಗಿಲ್ಲ. ಇನ್ನು ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಕೇಂದ್ರ ಸರ್ಕಾರ ಆರ್ಟಿಕಲ್ 370ಯನ್ನು ರದ್ದು ಮಾಡಿದ್ದನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳನ್ನು ಇತ್ಯರ್ಥ ಮಾಡಿದ್ದು ಕೂಡ ಚಂದ್ರಚೂಡ್ ಅವರ ನೇತೃತ್ವದ ನ್ಯಾಯಪೀಠನೇ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಆರ್ಟಿಕಲ್ 370ಯನ್ನು ಜಾರಿಗೊಳಿಸಬೇಕು ಅನ್ನೋ ವಾದವನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕ್ತು. ಆದರೆ ಆದಷ್ಟು ಬೇಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳನ್ನು ನಡೆಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಕೂಡ ಕೊಡ್ತು. ಆ ಮೂಲಕ ಕಾಶ್ಮೀರದಲ್ಲಿ ಯಾವತ್ತೂ ಕೂಡ ಆರ್ಟಿಕಲ್ 370 ಇರೋದಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸ್ತು. ಅಷ್ಟೇ ಅಲ್ಲ, ಭಾರತದ ಸಂವಿಧಾನದ ಬಗ್ಗೆ ಮತ್ತು ಕಾಶ್ಮೀರದ ಇತಿಹಾಸದ ಬಗ್ಗೆ ಒಂದು ಸ್ಪಷ್ಟತೆ ಬರೋದಕ್ಕೆ ಕೂಡ ಆ ತೀರ್ಪು ಕಾರಣ ಆಯಿತು. ಹಾಗೆ ತೀರ್ಪು ಕೊಟ್ಟ ಪೀಠದ ಮುಖ್ಯಸ್ಥರಾಗಿದ್ದವರು ಕೂಡ ಡಿ.ವೈ. ಚಂದ್ರಚೂಡ್ ಅವರೇ. ಇನ್ನು ಇತ್ತೀಚೆಗೆ ಎಲೆಕ್ಟೋರಲ್ ಬಾಂಡ್ಗಳ ರದ್ದತಿಯ ತೀರ್ಪನ್ನು ಕೂಡ ಚಂದ್ರಚೂಡ್ ಅವರ ಬೆಂಚ್ ಕೊಟ್ಟಿದೆ. ಕಳೆದ ಫೆಬ್ರವರಿಯಲ್ಲೇ ಬಾಂಡನ್ನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಹಾಗೆಯೇ ಮಾರ್ಚ್ ಹೊತ್ತಿಗೆ ಎಲೆಕ್ಟೋರಲ್ ಬಾಂಡ್ಗಳ ಕುರಿತಾದ ಸಂಪೂರ್ಣ ಮಾಹಿತಿಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂತೆ ಸುಪ್ರೀಂ ಕೋರ್ಟ್ SBIಗೆ ತಿಳಿಸಿತ್ತು. ಆದರೆ SBI ಯಾಕೋ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹೀಗಾಗಿ ಮಾರ್ಚ್ 11ನೇ ತಾರೀಕು ಮತ್ತೊಂದು ಆದೇಶವನ್ನು ಕೊಟ್ಟ ನ್ಯಾಯಾಲಯ ಒಂದೇ ದಿನದಲ್ಲಿ ಎಲ್ಲ ಮಾಹಿತಿಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅತ್ಯಂತ ಕಠಿಣವಾಗಿ ತಿಳಿಸ್ತು. ಜಡ್ಡು ಹಿಡಿದಿದ್ದ SBIಗೆ ಚಾಟಿ ಬೀಸಿದ ಹಾಗಾಯಿತು. SBI ಎಚ್ಚೆತ್ತುಕೊಳ್ತು. ಎಲೆಕ್ಟೋರಲ್ ಬಾಂಡ್ಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಚುನಾವಣಾ ಆಯೋಗದ ಮುಂದೆ ಕೂಡ ಇಡ್ತು. ಆ ತೀರ್ಪಿನ ಮೂಲಕ ಭಾರತದ ಸಂವಿಧಾನ ಕೊಟ್ಟಿರುವ ಮಾಹಿತಿ ಮತ್ತು ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಎತ್ತಿ ಹಿಡಿದಿದ್ದು ಮಾತ್ರ ಅಲ್ಲದೆ ಭಾರತೀಯ ಚುನಾವಣಾ ವ್ಯವಸ್ಥೆ ಮತ್ತು ನಮ್ಮ ರಾಜಕೀಯ ಎರಡೂ ಶುದ್ಧೀಕರಣ ಆಗಬೇಕು ಅನ್ನೋ ಆಶಯ ಕೂಡ ಈ ತೀರ್ಪಿನ ಮೂಲಕ ವ್ಯಕ್ತ ಆಯಿತು. ಇದು ಭಾರತದ ಮಟ್ಟಿಗೆ ಇವತ್ತಿನ ತುರ್ತು ಅಗತ್ಯಗಳ ಪೈಕಿ ಒಂದು ಅಂತ ಹೇಳಿದರೆ ಖಂಡಿತ ತಪ್ಪಲ್ಲ. ಹೀಗೆ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಚಂದ್ರಚೂಡ್ ಅವರು ಹಲವಾರು ಲಾ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರಾಗಿ ಕೂಡ ಹೋಗ್ತಾರೆ. ತಮ್ಮ ಅನುಭವವನ್ನು ಮುಂದಿನ ವಕೀಲರಿಗೆ ಧಾರೆ ಎರಿತಾರೆ. ಅವರ ಭಾಷಣಗಳು ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲಿ ಕೂಡ ತುಂಬಾ ಫೇಮಸ್ ಆಗಿವೆ. ಇನ್ನು ಕೆಲವು ಕಾಲೇಜುಗಳಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೂಡ ಹೋಗುವ ಡಿ.ವೈ. ಚಂದ್ರಚೂಡ್ ಅವರು ಮುಂಬೈ ಯೂನಿವರ್ಸಿಟಿ ಹಾಗೆ ಯೂನಿವರ್ಸಿಟಿ ಆಫ್ ಒಕ್ಲಹಾಮಾ ಕಾಲೇಜ್ ಆಫ್ ಲಾನಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ಬಗ್ಗೆ ಪಾಠ ಮಾಡ್ತಾರೆ. ಇನ್ನು ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿ, ಮೆಲ್ಬೋರ್ನ್ ಲಾ ಸ್ಕೂಲ್, ಸೌತ್ ಆಫ್ರಿಕಾದ ಯೂನಿವರ್ಸಿಟಿ ಆಫ್ ಹವಾಯ್, ಯಾಲೆ ಲಾ ಸ್ಕೂಲ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಉಪನ್ಯಾಸಗಳನ್ನು ಕೂಡ ಕೊಟ್ಟಿದ್ದಾರೆ.
ಗೆಳೆಯರೆ, ಒಂದು ಕಾಲ ಇತ್ತು ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡೋದಿರಲಿ, ಅದು ದೆಹಲಿಯಲ್ಲಿದೆ ಅನ್ನೋದು ಕೂಡ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಹೀಗಿದ್ದ ಪರಿಸ್ಥಿತಿ ಈಗ ಹೇಗೆ ಬದಲಾಗಿದೆ ಅಂದರೆ, ಸುಪ್ರೀಂ ಕೋರ್ಟ್ನಲ್ಲಿನ ಜಡ್ಜ್ಮೆಂಟ್ಗಳ ಬಗ್ಗೆ ಕೂಡ ಜನ ಮಾತಾಡ್ಕೊಳ್ಳೋ ಹಾಗಾಗಿದೆ. ಎಲ್ಲವೂ ಕೂಡ ಡಿಜಿಟಲೈಸೇಷನ್ನ ಮಹಿಮೆ. ಹೀಗಾಗಿನೇ ಇತ್ತೀಚೆಗೆ ಜಸ್ಟಿಸ್ ಚಂದ್ರಚೂಡ್ ಅವರೊಂದು ಸ್ವಾರಸ್ಯಕರ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಕೋರ್ಟ್ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ವಿಡಿಯೋವೊಂದನ್ನು ತಿರುಚಿ ತಮ್ಮನ್ನು ಕೂಡ ಟ್ರೋಲ್ ಮಾಡಲಾಗಿತ್ತು ಅನ್ನೋ ಮಾಹಿತಿಯನ್ನು ಚಂದ್ರಚೂಡ್ ಅವರು ಹೊರಹಾಕಿದರು. ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೂಡ ಟ್ರೋಲ್ ಆಗ್ತಾರೆ ಅನ್ನೋದು ನಿಜಕ್ಕೂ ಆತಂಕದಾಯಕ, ವಿಪರ್ಯಾಸವೂ ಹೌದು, ಸ್ವಾರಸ್ಯಕರವೂ ಹೌದು. ಇನ್ನು ಸದ್ಯಕ್ಕೆ ಚಂದ್ರಚೂಡ್ ಅವರಿಗೆ ಈಗ 64 ವರ್ಷ ವಯಸ್ಸು. ಅವರು ಮುಂದಿನ ವರ್ಷ ನಿವೃತ್ತರೂ ಆಗಬಹುದು. ಹಾಗೆ ನೋಡಿದರೆ ಚಂದ್ರಚೂಡ್ ಅವರು ಎಲ್ಲ ಸರ್ಕಾರಗಳ ಅವಧಿಯಲ್ಲಿ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅತ್ಯಂತ ಮಹತ್ವದ ಹಾಗೂ ಕಠಿಣ ತೀರ್ಪುಗಳನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಬಗ್ಗೆ ಅವರ ಅಪಾರ ಜ್ಞಾನ ಸಾಂವಿಧಾನಿಕ ಸಂಸ್ಥೆಗಳನ್ನು ತಮ್ಮ ತೀರ್ಪುಗಳ ಮೂಲಕ ಸರಿದಾರಿಗೆ ತರುವ ನಿಟ್ಟಲ್ಲಿ ಬಳಕೆ ಆಗ್ತಾ ಇದೆ. ಇದು ಗೆಳೆಯರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ DY ಚಂದ್ರಚೂಡ್ ಅವರ ಒಂದು ಚಿಕ್ಕ ಪರಿಚಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.